ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಲಿವರ್ ಡಿಟಾಕ್ಸ್ ಒಂದು ಡ್ರಿಂಕ್ಸನ್ನು ತೋರಿಸ್ತಾ ಇದ್ದೀನಿ. ನಾವು ಪ್ರತಿ ದಿವಸ ತಿನ್ನುವಂಥ ಪ್ರತಿಯೊಂದು ಆಹಾರ ನಮ್ಮ ದೇಹದಲ್ಲಿ ಜೀರ್ಣ ಆಗಬೇಕು ಅಂತಂದರೆ ನಮ್ಮ ಲಿವರಿನ ಆರೋಗ್ಯ ತುಂಬ ಚೆನ್ನಾಗಿರಬೇಕು. ಹಾಗೆ ನಾವು ಲಿವರನ್ನು ತುಂಬಾ ಆರೋಗ್ಯವಾಗಿ ನಾವು ಕಾಪಾಡ್ಕೋಬೇಕಾಗತ್ತೆ. ನಮ್ಮ ಜೀವನದ ಕೊನೆ ತನಕ ನಮಗೆ ಲಿವರ್ ತುಂಬಾ ದೇಹದಲ್ಲಿ ಮುಖ್ಯವಾದಂಥ ಅಂಗವಾಗಿರುತ್ತಲ್ವ. ಹಾಗಾಗಿ ನಾವು ಪ್ರತಿ ದಿವಸ ಚಿಕನ್, ಮಟನ್ ಮತ್ತು ನಾನ್ ವೆಜ್ ಐಟಮ್ಗಳೆಲ್ಲ ತಿಂದಿರ್ತೀವಿ. ಮೈದಾ, ಕೆಲವೊಂದು ಹೊರಗಡೆ ಜಂಕ್ ಫುಡ್ಗಳಾಗಿರ್ಬೋದು, ಗೋಬಿ ಅಂಥದ್ದೆಲ್ಲ ತಿಂದಿರ್ತೀವಿ. ಅದನ್ನೆಲ್ಲವನ್ನು ಜೀರ್ಣ ಮಾಡುವಂಥದ್ದು ಒಂದೇ ಒಂದು ಅಂಗ ನಮ್ಮ ದೇಹದಲ್ಲಿ ಅಂತಂದರೆ ಅದು ಲಿವರು. ಈ ಲಿವರನ್ನು ನಾವು ಯಾವ ರೀತಿ ಡಿಟಾಕ್ಸ್ ಮಾಡ್ಕೋಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಒಂದು ಡ್ರಿಂಕ್ಸನ್ನು ನನಗೆ ಆಯುರ್ವೇದಿಕ್ ಶಾಪಲ್ಲಿ ಹೇಳ್ಕೊಟ್ಟಿದ್ರು ಮಾಡೋದಕ್ಕೆ, ಮಾಡ್ಕೊಂಡು ಕುಡೀರಿ ಅಂತ ಹೇಳಿದರು ಒಂದ್ಸತಿ ಟ್ರೀಟ್ಮೆಂಟ್ಗೆ ಹೋಗಿದ್ದಾಗ. ಹಂಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಆ ಒಂದು ಡ್ರಿಂಕ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಹಾಗೆ ಹೇಗೆ ಮಾಡಬೇಕು ಅಂತಲೂ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ತುಂಬ ಸಿಂಪಲ್ಲು, ತುಂಬ ಕೆಲವೇ ಐಟಮ್ಗಳು ಬೇಕಾಗಿದೆ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸತಿ ಆದರೂ ಮಾಡಿಕೊಂಡು ಕುಡೀರಿ. ನಿಮ್ಮ ದೇಹದಲ್ಲಿರುವಂಥ ಲಿವರನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊತೀನಿ. ತುಂಬ ಉಪಯುಕ್ತವಾದಂಥ ಮಾಹಿತಿ. ಎಲ್ಲರೂ ಕೂಡ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸತಿ ಆದರೂ ಮಾಡ್ಕೊಂಡು ಕುಡೀರಿ ಫ್ರೀ ಇರೋ ಟೈಮಲ್ಲಿ, ಆಯಿತಾ? ಈಗ ಹೇಗೆ ಮಾಡ್ಕೊಂಡು ಬರೋದು, ಏನೆಲ್ಲ ಬೇಕಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಡ್ರಿಂಕ್ಸ್ ಮಾಡೋದಕ್ಕೆ ನಮಗೆ ಇಲ್ಲಿ ಒಂದು ನಿಂಬೆಹಣ್ಣು, ಒಂದೆರಡು ಚಕ್ಕೆ, ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನು, ಹಾಗೆ ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ, ಹಾಗೆ ಒಂದು ಅನಾನಸು, ಹಾಗೆ ಇದು ಜೇನುತುಪ್ಪ. ಇದು ಪ್ಯೂರ್ ಜೇನುತುಪ್ಪ. ಇಷ್ಟೇ ನಮಗೆ ಬೇಕಾಗಿರುವಂಥ ಪದಾರ್ಥಗಳು. ಈಗ ಹೇಗೆ ಮಾಡಬೇಕಂತ ತೋರಿಸ್ತೀನಿ ಬನ್ನಿ. ಈಗ ಒಂದು ಪಾತ್ರೆಯಲ್ಲಿ 2 ಲೋಟ ನೀರು ತೊಗೊಂಡಿದ್ದೀನಿ. ಈ ನೀರು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಎಲ್ಲ ಪದಾರ್ಥಗಳನ್ನ ಹಾಕ್ಕೊಬೇಕಾಗುತ್ತೆ. ನೋಡಿ, ಈಗ ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೆ, ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಸಣ್ಣ ಉರಿನಲ್ಲೇ ನೀರು ಕುದಿಬೇಕು. ಅನಾನಸು ತೊಗೊಂಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಪುಡಿ, ಅದು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಫ್ರೆಂಡ್ಸ್, ಈಗ 10ರಿಂದ 15 ನಿಮಿಷ ಸಣ್ಣ ಉರಿನಲ್ಲೇ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಈ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗಬೇಕಿದು. ಉಗುರು ಬೆಚ್ಚಾಗಿದ್ದರೆ ಸಾಕು. ಆ ಟೈಮಿಗೆ ನಾವು ಸ್ವಲ್ಪ ನಿಂಬೆಹಣ್ಣು ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ, ಈಗ ತಣ್ಣಗಾಗಿದೆ. ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಗುರು ಬೆಚ್ಚಾಗಿದ್ದರೆ ಸಾಕು ಕುಡಿಯೋ ಟೈಮಲ್ಲಿ. ಇದಕ್ಕೆ ಈಗ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆ 1-2 ಸ್ಪೂನು ಜೇನುತುಪ್ಪ ತೊಗೊಂಡಿದ್ದೀನಿ, ಅದು ಕೂಡ ಸೇರಿಸ್ಕೊತೀನಿ. ಅಷ್ಟೇ, ನಮಗೆ ಈಗ ಲಿವರ್ ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ.